Perfect News Canada. Your trust, our responsibility. Flawless reporting without any hidden agendas. ಕಳೆದ ವಾರದಲ್ಲಿ ಪತ್ರಕರ್ತರ ರಕ್ಷಣೆಗಾಗಿ ಮತ್ತು ಬುದ್ಧಿವಂತರ ಪತ್ರಕರ್ತರನ್ನ ಸೃಷ್ಟಿ ಮಾಡುವುದರ ಮೂಲಕ ಪತ್ರಕರ್ತರ ಜವಾಬ್ದಾರಿಗಳೇನು, ಕರ್ತವ್ಯಗಳೇನು, ಅಥವಾ ಏನೋ ಮಾಧ್ಯಮ ಲೋಕದಲ್ಲಿ ಈಗಾಗಲೇ ಡಾಮಿನೇಟ್ ಮಾಡ್ತಾ ಇದ್ದಾರಲ್ಲ, ಅವರು ಮಾಡೋ ಕೆಲಸ ಕಡಿಮೆನೆ, ಆದ್ರೆ ಮಾತುಗಳು ಜಾಸ್ತಿ. ಆಮೇಲೆ ಅದಕ್ಕೆ ತಕ್ಕಂಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ ತಾವೇ ಶ್ರೇಷ್ಠರು, ತಾವೇ ಮಾಧ್ಯಮ ಲೋಕದ ಬ್ರಹ್ಮರು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೆ. ಇಂತಹ ಪತ್ರಕರ್ತರ ಸದ್ದಡಗಿಸುವುದರ ಮೂಲಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗಟ್ಟಿ ಧ್ವನಿಯಾಗಿ ಬೀಳ್ತಕ್ಕಂಥ ಪತ್ರಕರ್ತರಿಗೆ ಶಕ್ತಿ ತುಂಬುವ ಸಲುವಾಗಿ ಬೆಳಗಾವಿಯಲ್ಲಿ ಒಂದು ಸಂಘಟನೆಯ ಮೊದಲ ಸಭೆ ನಡೀತು. ಈ ಸಂಘಟನೆ ಸಭೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ, ಆ ಎಲ್ಲಾ ಬುದ್ಧಿವಂತ ಮತ್ತು ಅತ್ಯಂತ ದೃಢ ನಿರ್ಧಾರವನ್ನ ಇಟ್ಟುಕೊಂಡು ಪತ್ರಿಕೋದ್ಯಮಕ್ಕೆ ಬಂದಂತ ಬಲಿಷ್ಠ ಪತ್ರಕರ್ತರಿಗೆ ಶಕ್ತಿ ತುಂಬುವುದರ ಜೊತೆಗೆ ಅವರ ಮೇಲೆ ಆಗ್ತಕ್ಕಂಥ ಅನ್ಯಾಯ, ದಬ್ಬಾಳಿಕೆಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ದಿಟ್ಟ ಕ್ರಮ ಕೈಗೊಳ್ಳುವುದರ ಸಲುವಾಗಿ ಈ ಸಂಘಟನೆ ನಡೀತಾ ಇದೆ. ಈ ಸಂಘಟನೆಯನ್ನ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ, ಪತ್ರಿಕೋದ್ಯಮದಲ್ಲಿ ಸುಮಾರು 25-30 ವರ್ಷಗಳ ಅನುಭವ ಇರತಕ್ಕಂತ ಪತ್ರಕರ್ತರು ಈ ಸಂಘಟನೆಯನ್ನ ಹುಟ್ಟಾಕ್ತಾ ಇದ್ದಾರೆ. ಯಾವುದೋ ಒಂದು ಕಾಟಾಚಾರಕ್ಕಾಗಿ ನಾನು ಕೂಡ ಒಬ್ಬ ಪತ್ರಕರ್ತ ಅಂತ ಹೇಳಿ ಶೋಕಿಯಲ್ಲಿ ತಿರುಗುವುದರ ಮೂಲಕ ಜನರನ್ನ ಮರಳು ಮಾಡುವಂತ ಪತ್ರಕರ್ತರು ಇಲ್ಲಿ ಯಾರು ಇಲ್ಲ. ಬಲಿಷ್ಠ ಪತ್ರಿಕೋದ್ಯಮವನ್ನ ಈಗಾಗಲೇ 20-25 ವರ್ಷಗಳಿಂದ ನಡೆಸಿಕೊಂಡು ಬರುವುದರ ಮೂಲಕವಾಗಿ ಸರ್ಕಾರವನ್ನೇ ಎಚ್ಚರಿಸಿದಂತ, ಸಮಾಜದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರವನ್ನ ಬಯಲಿಗೆ ತಂದಂತ ಮತ್ತು ಜನರಿಗೆ ಮೋಸ ಮಾಡಿ ನಾವು ಜನನಾಯಕರು ಅಂತ ಹೇಳಿ ಅಂತ ತಿರ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಅನೇಕ ಘಟಾನುಘಟಿ ರಾಜಕಾರಣಿಗಳ ಬಂಡವಾಳವನ್ನ ಬೆತ್ತಲೆ ಮಾಡಿದಂತ ಪತ್ರಕರ್ತರು ಒಂದು ಕಡೆ ಸೇರಿ ಈ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಪತ್ರಿಕೋದ್ಯಮ ಅಥವಾ ಮಾಧ್ಯಮ ಯಾವ ರೀತಿಯಾಗಿ ಇದೆ ಅಂತಂದ್ರೆ, ಯಾರು ಬಂಡವಾಳಶಾಹಿಗಳಿದ್ದಾರೆ ಆ ಬಂಡವಾಳಶಾಹಿಗಳ ಒಬ್ಬ ಹಿಂಬಾಲಕರಾಗಿ ಅಥವಾ ಅವರ ಚೇಲಾಗಳಾಗಿ ಅಥವಾ ಅವರ ಚಮಚಾಗಿರಿಯನ್ನ ಮಾಡುವುದರ ಮೂಲಕ ಇದು ದನಿಗಳ ಪತ್ರಿಕೋದ್ಯಮ ಆಗಿಬಿಟ್ಟಿದೆ. ಇಂತಹ ದನಿಗಳ ಪತ್ರಿಕೋದ್ಯಮದಿಂದ ಹೊರಬಂದು ಎದೆಗಾರಿಕೆಯಿಂದ ವರದಿ ಮಾಡುವುದರ ಮೂಲಕವಾಗಿ ನಾವು ಒಬ್ಬ ನಿಷ್ಠಾವಂತ ಪತ್ರಕರ್ತ, ಸಮಾಜದ ಅಂಕುಟುಂಬಗಳನ್ನ ತಿದ್ದುತ್ತೀನಿ, ಸಮಾಜದಲ್ಲಿ ನಡ್ತಕ್ಕಂಥ ಭ್ರಷ್ಟಾಚಾರ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತಕ್ಕಂಥ ಒಂದು ಗಟ್ಟಿ ನಿಲುವಿನಲ್ಲಿ ಯಾರು ಬರ್ತಾ ಇದ್ರೆ ಅಂತಹವರಿಗೆ ಆದ್ಯತೆಯನ್ನ ಕೊಡುವುದರ ಮೂಲಕ ಕರ್ನಾಟಕ ಸ್ಟೇಟ್ ಪ್ರಿಂಟ್ ಅಂಡ್ ಸೋಷಿಯಲ್ ಮೀಡಿಯಾ ಇಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಇದೆ. ಈ ಪತ್ರಿಕೋದ್ಯಮ ಯಾವ ರೀತಿಯಾಗಿ ಬಿಟ್ಟಿದೆ ಅಂತಂದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಏನು ಬಂಡವಾಳಶಾಹಿಗಳು ಅಥವಾ ಕೆಲವೊಂದು ಕಪಿಮುಷ್ಟಿಗಳ ಕೈಯಲ್ಲಿ ಏನು ಪತ್ರಿಕೋದ್ಯಮ ಅಥವಾ ಮಾಧ್ಯಮ ನಡೀತಾ ಇದೆ, ಅದರಿಂದ ಹೊರಬಂದು ಎದೆಗಾರಿಕೆಯ ವರದಿಯನ್ನ ಮಾಡುವುದರ ಮೂಲಕವಾಗಿ ಸಮಾಜದ ಗಟ್ಟಿ ಧ್ವನಿಯಾಗಿ ನಿಲ್ಲುವ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತಾ ಇದೆ. ಕೇವಲ ಇದು ಒಂದು ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ಅಖಂಡ ಕರ್ನಾಟಕದ ಪತ್ರಕರ್ತನ ಒಂದು ಕಡೆಗೆ ಸೇರಿಸುವುದರ ಮೂಲಕವಾಗಿ ಒಂದು ಗಟ್ಟಿ ಧ್ವನಿಯಾಗಿ ಕರ್ನಾಟಕ ಮಾಧ್ಯಮ ಲೋಕದಲ್ಲಿ ಕ್ರಾಂತಿಯ ಕಿಚ್ಚನ್ನ ಹಚ್ಚುವಂತ ಒಂದು ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಒಂದು ಸಭೆ ನಡೆಯಿತು. ಈ ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು ಕೂಡ ನಿಮಗೂ ಕೂಡ ಕುತೂಹಲ ಇರ್ತದೆ, ಅಥವಾ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಅನೇಕ ವಿಡಿಯೋಗಳು ಬಂದಿರ್ತಾವೆ, ಅದನ್ನ ತಾವು ಕೂಡ ಗಮನಿಸಿರ್ತೀರಿ. ನಾನು ಸೇರಿದಂತೆ ಪತ್ರಿಕೋದ್ಯಮದಲ್ಲಿ ಅನೇಕ ವರ್ಷಗಳ ಒಂದು ಸೇವೆಯನ್ನು ಸಲ್ಲಿಸಿದಂತ ಮತ್ತು ತನ್ನದೇ ಆದಂತ ವರ್ಚಸ್ಸನ್ನು ಹೊಂದುವುದರ ಮೂಲಕವಾಗಿ ಏನು ಸಮಾಜಕ್ಕೆ ಸಡ್ಡು ಹೊಡೆದು ಪತ್ರಿಕೋದ್ಯಮವನ್ನು ನಡೆಸಿದಂತ ಅನೇಕ ಪತ್ರಕರ್ತರು ಈ ಸಂಘಟನೆಯಲ್ಲಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ತಮಗೆ ಗೊತ್ತಿರುವಂತೆ ಗರ್ದಿ ಗಮ್ಮತ್ತಿನ ಬಾಪುಗೌಡ ಪಾಟೀಲ್. ಈ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಬಾಪುಗೌಡ ಪಾಟೀಲ್ ಒಬ್ಬ ಅತ್ಯಂತ ಪ್ರಭಾವಿ ರಾಜಕಾರಣಿ. ಅದರ ಜೊತೆಗೆ ಪತ್ರಿಕೋದ್ಯಮದಲ್ಲಿ ತಮ್ಮ ತಂದೆ ಕೂಡ, ಅಂದ್ರೆ ಅವರ ತಂದೆ ಕೂಡ ಪತ್ರಿಕೋದ್ಯಮದಲ್ಲಿ ಗುರುತಿಸಿಕೊಂಡಿದ್ರು. ಅವ್ರನ್ನ ಕುಂದರ ನಾಡಿನ ಪಾಟೀಲ್ ಅಂತ ಕರಿತಾ ಇದ್ರು. ಅಂತವರ ಮಗ ಬಾಪುಗೌಡ ಪಾಟೀಲ್ ಇವತ್ತು ಗರ್ದಿ ಗಮ್ಮತ್ ಅಂತಕ್ಕಂಥ ಒಂದು ಯೂಟ್ಯೂಬ್ ವಾಹಿನಿಯನ್ನು ನಡೆಸಿಕೊಳ್ಳುವುದರ ಮೂಲಕವಾಗಿ ಅಖಂಡ ಕರ್ನಾಟಕದ ಜನತೆಗೆ ಮುಟ್ಟಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಜ್ಞಾನದಲ್ಲಿ ಅಪಾರವಾದಂತ ಅನುಭವವನ್ನು ಹೊಂದಿರತಕ್ಕಂಥ ಬಾಪುಗೌಡ ಸುದ್ದಿಯನ್ನ ನೋಡೋದಕ್ಕೆ ಪ್ರತಿದಿನ ಜನ ವೇಟ್ ಮಾಡ್ತಿರ್ತಾರೆ. ಇಂತಹ ಒಬ್ಬ ಅನುಭವಿ ಪತ್ರಕರ್ತ ಏನು ಸುಮಾರು 25-28 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವುದರ ಜೊತೆಗೆ ಸಮಸ್ತ ನಾಡಿನ ಆಗು ಹೋಗುಗಳನ್ನ, ಆಡಳಿತ ವ್ಯವಸ್ಥೆಯ ಅಂಕುಡೊಂಕುಗಳನ್ನ ಬಲ್ಲವರಾಗಿದ್ದಾರೆ. ಇಂತಹ ವ್ಯಕ್ತಿಯು ಕೂಡ ಈ ಸಂಘಟನೆಯ ಪ್ರಮುಖ ಒಬ್ಬ ನೇತಾರನಾಗಿದ್ದು, ಅವರ ಮಾರ್ಗದರ್ಶನ ಮತ್ತು ಅವರ ನೇತೃತ್ವ ಕೂಡ ಈ ಸಂಘಟನೆಗೆ ಇರ್ತದೆ. ಇನ್ನುಳಿದಂತೆ ಈಗಾಗಲೇ ಕರ್ನಾಟಕದ ಮೂಲೆ ಮೂಲೆಗೂ ಮನೆ ಮಾತಾಗಿರ್ತಕ್ಕಂಥ ಜವಾರಿ ಕಾಕ ಅಂತ ಹೇಳಿ ಏನು ಪ್ರಸಿದ್ಧಿಯನ್ನ ಹೊಂದಿರ್ತಾರೆ. ಆ ಜವಾರಿ ಕಾಕ ಕನ್ನಡ ನಂಬರ್ 1 ನ್ಯೂಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಾರೆ. ಬಹುಶಃ ಈ ಸೈಯದ್ ಅಂತಕ್ಕಂಥ ವ್ಯಕ್ತಿಯನ್ನ ಮೀರಿಸುವ ಪತ್ರಕರ್ತ ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಬ್ಬ ಸಿಗ್ಲಾರ ಅಂತ ಹೇಳ್ಬೋದು. ಕೇವಲ ಎಲ್ಲೋ ಒಂದ್ ಕಡೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸುದ್ದಿಗಳನ್ನ ಮಾಡೋದಿಲ್ಲ. ಈ ವ್ಯಕ್ತಿ ಅಲೆದಾಡದೆ ಇರತಕ್ಕಂಥ ಒಂದೇ ಒಂದು ವಿಧಾನಸಭಾ ಮತಕ್ಷೇತ್ರ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಅಖಂಡ 224 ವಿಧಾನಸಭಾ ಮತಕ್ಷೇತ್ರಗಳ ಪರಿಚಯವನ್ನು ಹೊಂದುವುದರ ಜೊತೆಗೆ ಬಹುಶಃ ಶಾಸಕರನ್ನ ಯಾರೋ ಜನ ಗುರುತಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಜವಾರಿ ಕಾಕನನ್ನ ಎಲ್ಲಿ ಹೋದ್ರೂ ಕೂಡ ಜನ ಇವ್ರನ್ನ ಗುರುತಿಸುವುದರ ಮೂಲಕವಾಗಿ ಇವರಿಂದ ಅನುಭವವನ್ನು ಪಡಿತಾರೆ. ಅಷ್ಟೇ ಅಲ್ಲದೆ ಈ ಜವಾರಿ ಕಾಕ ರಾಜ್ಯದಲ್ಲಿ ಅನೇಕ ನೂರಾರು
ಪತ್ರಕರ್ತರನ್ನ ಸೃಷ್ಟಿ ಮಾಡಿದಂತ ಒಂದು ಕ್ರೆಡಿಟ್ ಹೊಂದಿರ್ತಾರೆ. ಈ ಜವಾರಿ ಕಾಕ ಬಂದಿದ್ದಾನಂತಂದ್ರೆ ಭ್ರಷ್ಟ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಒಂದು ರೀತಿಯ ಮಾನಸಿಕ ಹಿಂಸೆ ಕೂಡ ಆಗ್ತದೆ. ಯಾಕಂದ್ರೆ ಈತನ ಕೈಯಲ್ಲಿ ಸಿಕ್ಕರೆ ನಾವು ಬಚಾವ್ ಹೋಗೋದು ಕಷ್ಟ ಅಂತ ಹೇಳಿ. ಯಾಕಂದ್ರೆ ಆಡಳಿತದ ವ್ಯವಸ್ಥೆಯ ಆಳ ಅಗಲ ಇಂಚಿಂಚನ್ನು ಬಲ್ಲದಂತ ಜವಾರಿ ಕಾಕ ಮನಸ್ಸು ಮಾಡಿದ್ರೆ ಯಾವುದೇ ಅಧಿಕಾರಿನ ಸ್ಥಳದಲ್ಲಿ ಸಸ್ಪೆಂಡ್ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ಪತ್ರಕರ್ತ. ಅವರು ಕೂಡ ಈ ಸಂಘಟನೆ ಅತ್ಯಂತ ಪ್ರಮುಖ ದಾರಿಗಳಲ್ಲಿ ಒಬ್ಬರಾಗಿದ್ದಾರೆ. ಇನ್ನುಳಿದಂತೆ ಮಾಧ್ಯಮ ಲೋಕದ ಬೆಂಕಿಯ ಕಿಡಿ ಅಂತ ಹೇಳಿ ಗುರುತಿಸಿಕೊಂಡಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಯಾರಾದ್ರೂ ಇದ್ರೆ ಅದು ಹಾಯ್ ದಿಲ್ಲಿ ಪತ್ರಿಕೆಯ ಮೂಲಕ ಸದಾನಂದ ಬಾಂಬ್ಳೆ ಅಂತಕ್ಕಂಥ ಹೆಸರು. ಬಹುಶಃ ನಾವು ಕೂಡ ಬಾಲ್ಯದಲ್ಲಿ ಇದ್ದಾಗಲಿಂದಲೂ ಅವರು ಪತ್ರಿಕೆಯನ್ನು ಓದ್ತಾ ಇದ್ದೀವಿ. ಅವರಲ್ಲಿರ್ತಕ್ಕಂಥ ಒಂದು ಗಟ್ಟಿ ಧ್ವನಿ, ಎದೆಗಾರಿಕೆಯ ಒಂದು ವರದಿ ಮಾಡ್ತಕ್ಕಂಥ ಒಂದು ಕಲೆ, ಅಥವಾ ಯಾರೇ ಬಂದ್ರು ಕೂಡ ನಾನು ಅವರನ್ನ ಎದುರು ಹಾಕೊಂಡು ನನ್ನ ಪತ್ರಿಕೋದ್ಯಮನ ಬೆಳೆಸ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಕ್ಕಂಥ ಸದಾನಂದ ಬಾಂಬ್ಳೆ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಸಾಮಾಜಿಕವಾಗಿ ಗುರುತಿಸಿಕೊಂಡಿದ್ದಾರೆ ಅವರೆಲ್ಲರಿಗೂ ಗೊತ್ತಿರತಕ್ಕಂಥ ಹೆಸರು. ಇಂತಹ ಸದಾನಂದ ಬಾಂಬ್ಳೆ ಅವರು ಅನೇಕ ಬಾರಿ ಘಟಾನುಘಟಿ ನಾಯಕರನ್ನ ಅಥವಾ ರಾಜಕಾರಣಿಗಳನ್ನ ಅಥವಾ ಎದುರಾಳಿಗಳನ್ನ ಎದುರು ಹಾಕಿಕೊಂಡಿದ್ರು ಕೂಡ ತನ್ನ ಪತ್ರಿಕೋದ್ಯಮದ ನಿಯತ್ತನ್ನ ಬಿಡಲಿಲ್ಲ. ತಾನು ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಸಮಾಜವನ್ನು ಸುಧಾರಿಸಬೇಕನ್ನುವ ನಿಟ್ಟಿನಲ್ಲಿ ಹೋಗ್ತಕ್ಕಂಥ ಸದಾನಂದ ಬಾಂಬ್ಳೆ ಈ ನಮ್ಮ ಸಂಘಟನೆಯ ಮೂರನೇ ಒಂದು ಕಣ್ಣು ಅಥವಾ ಶಕ್ತಿ ಅಂತ ಹೇಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಸುಮಾರು 30 ವರ್ಷಗಳಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸವನ್ನ ಮಾಡುವುದರ ಜೊತೆಗೆ ಸಮಾಜದಲ್ಲಿ ಆಗ್ತಕ್ಕಂಥ ವಿದ್ಯಮಾನಗಳನ್ನ ನಿರಂತರವಾಗಿ ಅಧ್ಯಯನ ಮಾಡುವುದರ ಮೂಲಕವಾಗಿ ಮಾಧ್ಯಮ ಲೋಕದಲ್ಲಿ ಏನೇನು ಸುಧಾರಣೆಯನ್ನ ತರಬೇಕು, ಯಾವ ರೀತಿಯಾಗಿ ಸಂಘಟನೆಯನ್ನ ಮಾಡಬೇಕು, ಭ್ರಷ್ಟರನ್ನ ಯಾವ ರೀತಿಯಾಗಿ ಹೊರ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂಥ ಮುತಾಲಿಕ್ ದೇಸಾಯಿ ಅವರು ಕೂಡ ಈ ಸಂಘಟನೆಯಲ್ಲಿ ಇದ್ದು ಅವರು ಕೂಡ ಈ ಸಂಘಟನೆಗೆ ಮಾರ್ಗದರ್ಶನ ಮಾಡುವುದರ ಜೊತೆಗೆ ಪತ್ರಕರ್ತರು ಯಾವ ವಿಚಾರಗಳನ್ನ ಇಟ್ಕೊಂಡು ಹೋಗ್ಬೇಕು, ಯಾವ ಧ್ಯೇಯಗಳನ್ನ ಅನುಸರಿಸಬೇಕು ಅಂತಕ್ಕಂಥ ಮಾರ್ಗದರ್ಶನ ನಿರಂತರವಾಗಿ ನಮ್ಮೆಲ್ಲರಿಗೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಸಂಘಟನೆಯ ಮೂಲ ರೂವಾರಿ ಮತ್ತು ಈ ಸಂಘಟನೆಯ ಮೂಲ ಶಕ್ತಿಯಾಗಿರ್ತಕ್ಕಂಥ ದ್ರಾವಿಡ ಭಾರತ ಪತ್ರಿಕೆಯ ಬಸವರಾಜ್ ಕುರೇರ್, ಬಹುಶಃ ಈ ಹೆಸರನ್ನ ಬಹಳ ಜನ ಕೇಳಿರ್ತೀರಿ. ಏನು ದ್ರಾವಿಡ ಭಾರತ ಅಂತಕ್ಕಂಥ ಮುಂಚೆ ಪತ್ರಿಕೆ ಇತ್ತು, ಈಗ ಅವರು ಅದೇ ಹೆಸರಿನ ಯೂಟ್ಯೂಬ್ ವಾಹಿನಿಯನ್ನ ಮಾಡುವುದರ ಜೊತೆಗೆ ನಿಜವಾಗಿಯೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿ ವರದಿಗಾರನಾಗಿ ಹೆಸರನ್ನ ಮಾಡಿದ್ದಾರೆ. ಈ ಬಸವರಾಜ್ ಕುರೇರ್ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಅಷ್ಟೂ ರಾಜಕಾರಣಿಗಳಾಗಲಿ, ಸಮಾಜ ಸುಧಾರಕರಾಗಲಿ ಅಥವಾ ಪತ್ರಕರ್ತರಾಗಲಿ ಇವರ ಬಗ್ಗೆ ಸಂಪೂರ್ಣವಾದಂತಹ ಅನುಭವ ಮತ್ತು ಅವ್ರ ಬಗ್ಗೆ ತಿಳ್ಕೊಂಡಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇಲ್ಲಿ ನಾವು ಏನ್ ಹೇಳ್ತಾ ಇದ್ದೀವಿ ಅಂತಂದ್ರೆ ಈ ಬಸವರಾಜ್ ಕುರೇರ್ ಈ ಸಂಘಟನೆಯ ಮೂಲ ರೂವಾರಿ ಆಗಿರುವುದರ ಜೊತೆಗೆ ಇಡೀ ಕರ್ನಾಟಕ ಸುತ್ತಾಡಿ ಈ ಸಂಘಟನೆಯನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಮತ್ತು ನಿರಂತರ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಚಾರದಲ್ಲಿ ಅತ್ಯಂತ ಉನ್ನತ ವಿಚಾರನ ಹೊಂದಿರತಕ್ಕಂಥ ಮತ್ತು ಪತ್ರಿಕೋದ್ಯಮದ ಆಳ ಅಗಲವನ್ನ ಎಲ್ಲವನ್ನ ಬಂದಿರತಕ್ಕಂಥ ಬಸವರಾಜ್ ಕುರೇರ್ ಏನು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ತೀರ್ಮಾನದ ಫಲವಾಗಿ ಇವತ್ತು ಕರ್ನಾಟಕ ಸ್ಟೇಟ್ ಪ್ರಿಂಟ್ ಅಂಡ್ ಸೋಷಿಯಲ್ ಮೀಡಿಯಾ ಅಸೋಸಿಯೇಷನ್ ಜಾರಿಗೆ ಬರ್ತಾ ಇದೆ. ಇದ್ರ ಎಲ್ಲದರ ಉದ್ದೇಶ ಏನಂತಂದ್ರೆ ಬಸವರಾಜ್ ಕುರೇರ್ ಅವರು ಒಂದು ಪ್ರಾಮಾಣಿಕ ಕಳಕಳಿಯನ್ನ, ಇಚ್ಛಾಶಕ್ತಿಯನ್ನು ಹೊಂದಿದ್ರು. ಏನು ಯೂಟ್ಯೂಬರ್ಗಳ ಮೇಲೆ ಅಥವಾ ಸೋಷಿಯಲ್ ಮೀಡಿಯಾದವ್ರ ಮೇಲೆ ಅಧಿಕಾರಿಗಳಿಂದಾಗ್ಲಿ ಅಥವಾ ರಾಜಕಾರಣಿಗಳಿಂದಾಗ್ಲಿ ಒಂದು ದಬ್ಬಾಳಿಕೆ ನಡೀತಾ ಇದೆ, ಅಥವಾ ಈ ಪತ್ರಕರ್ತರನ್ನ ಒಂದು ಪರಿಗಣನೆಗೆ ತೆಗೆದುಕೊಳ್ಳದೆ ಏನು ಮೆಸ್ಟ್ರಿ ಮೀಡಿಯಾ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರಲ್ಲ ಅಂತಂದ್ರೆ ರಾಜ್ಯ ಮಟ್ಟದ ಚಾನೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾತ್ರ ಪತ್ರಕರ್ತರು ಅಥವಾ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾತ್ರ ಪತ್ರಕರ್ತರು ಅಂತಕ್ಕಂಥ ಒಂದು ಹಣೆಪಟ್ಟಿಯನ್ನು ಹಚ್ಚುವುದರ ಜೊತೆಗೆ ಡಾಮಿನೇಟ್ ಮಾಡಕ್ ಹೋಗಿದ್ರು. ಇಂತಹ ನೀಚ ಪತ್ರಕರ್ತರಿಗೆ ಕಡಿವಾಣ ಹಾಕಬೇಕು, ಇವರ ಗೋಮುಖ ವ್ಯಾಘ್ರವನ್ನ ಜನರ ಮುಂದೆ ತೆರೆದಿಡಬೇಕು, ಮುಖವಾಡ ಹಾಕಿ ಪತ್ರಿಕೋದ್ಯಮ ನಡೆಸ್ತಕ್ಕಂಥ ಇಂಥವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸ್ಬೇಕೆಂಬ ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಈ ಏನೋ ಒಂದು ರಾಜ್ಯ ಮಟ್ಟದ ಪತ್ರಕರ್ತರಿದ್ದಾರೆ, ಸುಮಾರು 1.5-2 ಗಂಟೆಗಳ ಕಾಲ ಶೂಟಿಂಗ್ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು 2 ನಿಮಿಷನೋ 1 ನಿಮಿಷನೋ ಸುದ್ದಿಯನ್ನು ಮಾತ್ರ ಹಾಕ್ತಾರೆ. ಆದ್ರೆ ಸೋಷಿಯಲ್ ಮೀಡಿಯಾದ ಗತ್ ಹಾಗಿಲ್ಲ. ಸೋಷಿಯಲ್ ಮೀಡಿಯಾದವರು ಸುಮಾರು ಏನು ವಿಡಿಯೋಗಳನ್ನ ಮಾಡಿರ್ತಾರೆ ಅಥವಾ ಏನು ಸುದ್ದಿ ಇರುತ್ತೆ ಆ ಸುದ್ದಿಯನ್ನ ವಿದೌಟ್ ಕಟ್ ಅಂಡ್ ಪೇಸ್ಟ್ ಮಾಡ್ದೇನೆ ಪ್ರಸಾರ ಮಾಡ್ತಕ್ಕಂಥ ಎದೆಗಾರಿಕೆ ಇರೋದು ಈ ಸೋಷಿಯಲ್ ಮೀಡಿಯಾ ಪತ್ರಕರ್ತರಿಗೆ ಮಾತ್ರ. ಆದ್ರೆ ಏನೋ ಒಂದು ರಾಜ್ಯ ಮಟ್ಟದ ಚಾನೆಲ್ಗಳಿರ್ಬೋದು ಅಥವಾ ರಾಜ್ಯ ಮಟ್ಟದ ಪತ್ರಿಕೆಗಳಿರ್ಬೋದು, ಅಧಿಕಾರಿಗಳನ್ನ ಹೋಗಿ ಎಲ್ಲೆಲ್ಲೋ ಅವ್ರ ಹತ್ರ ಒಂದು ವಸೂಲು ಮಾಡ್ತಿರ್ಬೋದು ಅಥವಾ ಅದನ್ನೇ ಹೆಸರನ್ನ ಇಟ್ಕೊಂಡು ತಾವು ಆರ್ಥಿಕವಾಗಿ ಪ್ರಬಲರಾಗುವುದರ ಜೊತೆಗೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಸೋಷಿಯಲ್ ಮೀಡಿಯಾದವರು ಇವತ್ತಿಗೂ ಎಲ್ಲೂ ಮಾಡೋದಿಲ್ಲ. ಹಾಗಂತ ಸೋಷಿಯಲ್ ಮೀಡಿಯಾ 100% ನಾವು ಎಲ್ಲವೂ ಸ್ವಚ್ಛ ಪತ್ರಕರ್ತರಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಇದರಲ್ಲಿಯೂ ಕೂಡ ಕೆಲವೊಂದು ನೀಚ ಪತ್ರಕರ್ತರಿರ್ಬೋದು, ಅಂತವರಿಗೂ ಕೂಡ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮತ್ತು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಕ್ಕಂಥ ಪತ್ರಕರ್ತರನ್ನ ಪಕ್ಕಕ್ಕೆ ಸರಿಸಿ ನಿಷ್ಠಾವಂತ ಪತ್ರಕರ್ತರಿಗೆ ಆದ್ಯತೆ ಕೊಡುವ ಸಲುವಾಗಿ ಈ ಸಂಘಟನೆ ಅಸ್ತಿತ್ವಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಕೇವಲ ಬೆಳಗಾವಿ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರೋದು ಇಡೀ ಕರ್ನಾಟಕ ರಾಜ್ಯದ
ಇರೋದ್ರಿಂದ ಓದುಗರು ಅಥವಾ ಅಂದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಓದುಗರು ಅಥವಾ ಸೋಷಿಯಲ್ ಮೀಡಿಯಾ ನೋಡ್ತಕ್ಕಂಥ ವೀಕ್ಷಕರು ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಲ್ಲುವುದರ ಮೂಲಕವಾಗಿ ಏನು ನಾವು ಮಾಧ್ಯಮ ಲೋಕದಲ್ಲಿ ಒಂದು ಪವಿತ್ರತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದವರಿಗೆ ಅವರ ಅಸ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಎಲ್ಲರೂ ಒಂದು ಸಮಾನ ದೃಷ್ಟಿಕೋನದಿಂದ ನೋಡ್ಬೇಕಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸಂಘಟನೆಯಲ್ಲಿ ನಾನು ಈಗಾಗಲೇ ಹೇಳಿದಂತೆ ಅನೇಕ ಘಟಾನುಘಟಿ ಪತ್ರಕರ್ತರು, ಅನುಭವಿ ಪತ್ರಕರ್ತರು, ಇಚ್ಛಾಶಕ್ತಿಯಿಂದ ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂಥ ಘಟಾನುಘಟಿ ಪತ್ರಕರ್ತರ ದಂಡು ಈ ಸಂಘಟನೆಯಲ್ಲಿ ಇರೋದ್ರಿಂದ ಮತ್ತು ಪತ್ರಿಕೋದ್ಯಮದ ಆಳ ಅಗಲವನ್ನು ಬಲ್ಲಿದಂತ ಬಾಪುಗೌಡ ಪಾಟೀಲ್ ಅವರು ಇರ್ಬೋದು, ನಂಬರ್ 1 ಚಾನೆಲ್ನ ಜವಾರಿ ಕಾಕ ಇರ್ಬೋದು, ಸದಾನಂದ ಬಾಮ್ನೆ ಸರ್ ಇರ್ಬೋದು, ಬಸವರಾಜ್ ಕುರೇರ್ ಸರ್ ಇರ್ಬೋದು, ಅಥವಾ ಮುತಾಲಿಕ್ ದೇಸಾಯಿ ಅವರು ಇರ್ಬೋದು, ಇಂತಹ ಅತ್ಯಂತ ಪ್ರಬುದ್ಧ, ಅನುಭವಿ ಮತ್ತು ಎಲ್ಲವನ್ನ ತಿಳಿದುಕೊಂಡಂತ ಪತ್ರಕರ್ತರ ಒಂದು ಜ್ಞಾನ ಭಂಡಾರ ಈ ಸಂಘಟನೆಯಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಸಂಘಟನೆಗೆ ಸೇರ್ತಕ್ಕಂಥ ಯುವ ಪತ್ರಕರ್ತರಿಗೆ ಮಾರ್ಗದರ್ಶನ ಮಾಡುವುದರ ಮೂಲಕ ಮತ್ತು ಪತ್ರಿಕೋದ್ಯಮ ಅಂದ್ರೆ ಏನು, ಅದರ ಪವಿತ್ರತೆ ಏನು ಅಂತಕ್ಕಂಥದ್ದನ್ನ ಯುವ ಪತ್ರಕರ್ತರಿಗೆ ಒಂದು ಗೈಡ್ ಮಾಡುವುದರ ಮೂಲಕವಾಗಿ ಈ ಸಂಘಟನೆಯನ್ನ ನಾವು ರಚನೆ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಶಕ್ತಿ ಈ ಸಂಘಟನೆ ಮೇಲೆ ಇರಲಿ ಅಂತ ಆಶಿಸ್ತಾ, ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಈ ಕೆಳಗೆ ಕೊಟ್ಟಂತ ನಂಬರ್ಗಳನ್ನ ತಾವು ಸಂಪರ್ಕ ಮಾಡುವುದರ ಮೂಲಕವಾಗಿ ಈ ಸಂಘಟನೆಗೆ ಮಾರ್ಗದರ್ಶನ ಮಾಡ್ರಿ ಅಂತ ಹೇಳಿ ಜನರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀರಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ.